ನಿಮ್ಮೆಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಗಾದೆ ಅದ. ಅದು ಏನಂದ್ರೆ, ನಾಯಿನ ಒತ್ತ ಉಪ್ಪರಿಗೆ ಮ್ಯಾಗ ಕುಣಿಸಿದ್ರು ಉಚ್ಚು ಹೋಯೋದು ಬಿಡಂಗಿಲ್ಲತ್ತ. ಅದು ನಾಯಿನ ಒತ್ತ ಉಪ್ಪರಿಗೆ ಮ್ಯಾಗ ಕುಣಿಸಿದ್ರು ಉಚ್ಚು ಹೋಯೋದು ಬಿಡಂಗಿಲ್ಲತ್ತ. ಸೊ ಈ ಕಿರಿಕೀರ್ತಿ ಏನದಲ್ಲ, ಇವನಿಗೆ ಭಾಳ ಸೂಟ್ ಆಗ್ತದೆ. ಇವ್ನು ಕಿರಿಕೀರ್ತಿ ಅಷ್ಟನ್ನು ಬರೆದು ಕಪ್ಪೆ ಕೀರ್ತಿ, ಕಾಗೆ ಕೀರ್ತಿ, ಆಮೇಲೆ ಹೊಲಸು ಕೀರ್ತಿ, ದರಿದ್ರ ಕೀರ್ತಿ, ಎಲ್ಲ ಕೀರ್ತಿನ ನಾವು. ಸೊ ಈ ಕೀರ್ತಿ ನಿನ್ನೆ ಒಂದು ವಿಡಿಯೋ ಮಾಡಿದ್ದ. ಅವಳ ತಾಯಿಯನ್ನು ಕರ್ಕೊಂಡು ಬಂದು ಅವ್ರ ತಾಯಿ ಕಡೆಯಿಂದ ಮಾತಾಡ್ಸ್ಕೊಯ್ದ. ಕಿರಿಕೀರ್ತಿ, ನಾನು ಫಸ್ಟ್ ಆಫ್ ಆಲ್ ನಿನ್ಗೊಂದು ಮಾತು ಹೇಳ್ತೀನಿ. ನನ್ನ ಎಲ್ಲ ಪ್ರೇಕ್ಷಕರಲ್ಲಿ ಒಂದು ಮಾತನ್ನು ಹೇಳ್ತೀನಿ, ಎಲ್ಲ ಸೌಜನ್ಯ ಹೋರಾಟಗಾರರಿಗೆ ಒಂದು ಮಾತು ಹೇಳ್ತೀನಿ. ಈ ವಿಡಿಯೋದಲ್ಲಿ ಈ ಕಿಪ್ಪಿ ಕೀರ್ತಿ ಮತ್ತು ಇವೇನು ಕಪ್ಪೆ ಕೀರ್ತಿ, ಕಿರಿಕೀರ್ತಿ ಅದಲ್ಲ, ಈ ಏನು ಹೊಲಸದಲ್ಲ ಇವನ ಬಗ್ಗೆ ನೀಟಾಗಿ ಇವ್ರ ತಂದೆಯ ಬಗ್ಗೆ ಏನಪ್ಪ ಅಂದ್ರೆ ಒಂದು ಸೂಪರ್ ಆಗಿರ್ತಕ್ಕಂಥ ಒಂದು ಸ್ಟೋರಿಯನ್ನು ಹೇಳ್ತೀನಿ ನಾನು. ಇವ್ರ ತಂದೆ ಹೆಂಗೆ ಅನ್ನೋದನ್ನು ಹೇಳ್ತೀನಿ, ಮತ್ತು ಇವನು ಹೆಂಗೆ ಅನ್ನೋದನ್ನು ಹೇಳ್ತೀನಿ ನಾನು. ನಿನ್ನೆ ಇವ್ರ ತಾಯಿಯನ್ನು ಕರ್ಕೊಂಡು ಬಂದೇನಪ್ಪ ಅಂದ್ರೆ ಆ ಒಂದು ವಿಡಿಯೋದಲ್ಲಿ ಮಾತಾಡೋದಕ್ಕೆ ಹಚ್ಚಿದ. ನೋಡು ಕಿರಿಕೀರ್ತಿ, ನಿಮ್ಮ ತಾಯಿ ಬಗ್ಗೆ ಅಪಾರವಾದ ಗೌರವದ. ನಾವು ಉತ್ತರ ಕರ್ನಾಟಕದವರು, ತಾಯಿ ಬಗ್ಗೆ ಯಾರೇ ತಾಯಿ ಇರಲಿ ಅವ್ರ ಬಗ್ಗೆ ಅಪಾರವಾದ ಗೌರವ ಇರ್ತದೆ. ಹೆಣ್ಣು ಮಕ್ಕಳ ಬಗ್ಗೆ ಅಪಾರವಾದ ಗೌರವ ಇರ್ತದೆ. ಮತ್ತೊಂದು ನಮ್ಮ ಕಡೆ ಏನಪ್ಪ ಅಂದ್ರೆ, ಹೆಣ್ಣು ಮಕ್ಕಳಿಗೆ ಯಾವಾದ್ರೂ ಕೊಯ್ ಕಿಸ್ ಅಂದ್ರಪ್ಪ ಅಂದ್ರೆ ನಮ್ಮಲ್ಲಿ ಕೊಯ್ ಅಂದ್ರೆ ಕೊಡಲೆ ನಮ್ಮ ಕಡೆ. ಸೊ ಇದನ್ನು ನೀವು ತಿಳ್ಕೊಂಬಿಡು. ಸೊ ನಿನ್ನ ತಾಯಿ ಬಗ್ಗೆ ಕೆಟ್ಟದಾಗಿ ಮಾತಾಡೋದಕ್ಕೆ ಅರ್ಹತೆ ನಮಗಿಲ್ಲ, ಅದು ಬೇರೆ ಯಾರಿಗೂ ಇರೋದಿಲ್ಲ. ಸೊ ನಿನ್ನ ತಾಯಿಯನ್ನು ಕರ್ಕೊಂಡು ಬಂದು ನಿನ್ನೆ ಆ ವಿಡಿಯೋದಲ್ಲಿ ಮಾತಾಡೋದಕ್ಕೆ ಹಚ್ಚಿದಲ್ಲ, ನಿನಗೆ ನಾಚಿಕೆ ಮಾನ ಮರ್ಯಾದೆ ಅಂತಕ್ಕಂಥದ್ದು ಏನಾದರೂ ಅದಕ್ಕೆ ಅದಲ್ಲೇ ಆ ಜಗದೀಶ್ ಅವರು ನಿಮ್ಮ ತಾಯಿ ಬಗ್ಗೆ ಎಲ್ಲೂ ಮಾತಾಡಲಿಲ್ಲಲ್ಲ. ನಿಮ್ಮ ತಂದೆಯ ಕರ್ಮಕಾಂಡದ ಬಗ್ಗೆ ಮಾತನಾಡಿದರು, ನಿಮ್ಮ ತಂದೆಯ ರಸಿಕತನದ ಬಗ್ಗೆ ಮಾತನಾಡಿದರು, ನಿಮ್ಮ ತಂದೆ 3 ಜನರನ್ನು ಹೆಂಗೆ ಭಿಕ್ಷುಕರನ್ನಾಗಿ ಹೊರಗಡೆ ಒಗೆದು ಬಂದ್ರೆ ಅದರ ಬಗ್ಗೆ ಮಾತಾಡಿದರು. ನಿನ್ನ ತಾಯಿಗೂ ಮೋಸ ಮಾಡಿ, ಇನ್ನೊಂದು ಹೆಣ್ಣು ಮಗಳಿಗೆ ಮೋಸ ಮಾಡಿ, ಮತ್ತು ಇವತ್ತು ರಾಜಾನಗತಿ ನಿಮ್ಮ ಮನೆ ಆಗದನಲ್ಲ ಅವನ ಬಗ್ಗೆ ಮಾತಾಡಿದರು. ಆದರೆ ನಿಮ್ಮ ತಾಯಿ ಬಗ್ಗೆ ಮಾತಾಡಲಿಲ್ಲ. ನಿನ್ನೆ ವಿಡಿಯೋ ಮಾಡಿದಾಗ ಏನು ಹೇಳ್ತಿಪ್ಪ ಅಂದ್ರೆ, ನನಗೆ ಸುಮಾರು ಒಂದು 5-6 ವರ್ಷ ಇರಬೇಕಾದ್ರೆ ನನ್ನ ಮನೆಯ ಗೋಡೆ ಬಿದ್ದೋಗಿತ್ತು, ಮಳೆ ಜೋರಾಗಿ ಬರ್ತಾ ಇತ್ತು. ಆವಾಗ ನನ್ನ ತಾಯಿ ಶರೀನಲ್ಲಿ ಇಟ್ಕೊಂಡ ಆ ಛತ್ರಿಯನ್ನು ತಗೊಂಡ ನಮ್ಮನ್ನು ಮಳೆಯಿಂದ ರಕ್ಷಣೆ ಮಾಡಿದರು. ವಾಹ್ ಮಗನೇ ಕಿರಿಕೀರ್ತಿ. ಆ ಯಜಮಾನ ಸಿನಿಮಾ 2 ಸಲ ನೋಡಿದ್ದೀನಿ. ಡಾಕ್ಟರ್ ವಿಷ್ಣುವರ್ಧನ್ ಅವರ ಯಜಮಾನ ಸಿನಿಮಾದ ಕೂಡ ಇದೇ ಒಂದು ಸೀನ್ ಅದ. ಆ ಸೀನನ್ನು ಕಟ್ಟು ಕತೆ, ಅದೇ ಸೇಮ್ ಕತೆ ಸ್ಟೋರಿ ಹೇಳಿಬಿಟ್ನಿ. ಓಕೆ, ನೋ ಪ್ರಾಬ್ಲಮ್, ಇರಲಿ. ಎಲ್ಲ ತಾಯಂದರು ನಿಮ್ಮ ತಾಯಿ ಅಷ್ಟ ಆ ರೀತಿ ನಿನ್ನನ್ನು ಮಾಡಂಗಿಲ್ಲ. ಪ್ರತಿಯೊಂದು ತಾಯಿ ಕೂಡ ತನ್ನ ಮಕ್ಕಳನ್ನ ಅದೇ ರೀತಿ, ಯಾಕಂದ್ರೆ ಹೆತ್ತವಳಿಗೆ ಹೆಗ್ಗನು ಕೂಡ ಮುದ್ದ. ನೀ ಏನು ದೊಡ್ಡದಾಗಿ ಕಿಸ್ಕೊಂಡು ಬಂದು ಹಿಂಗಾಯಿತು ಅಂತ ಹೇಳ್ಕೊತ್ಕೊಂಡಾಕ ಹೋಗ್ಬೇಡ. ಮತ್ತೊಂದೇನು ಹೇಳ್ತಿಪ್ಪ ಅಂದ್ರೆ, ನಮ್ಮ ತಂದೆ ನಾವೆಲ್ಲ ಅನನ್ಯವಾಗಿದ್ದು ಆವಾಗ ನಮ್ಮ ಮನೆಗೆ ಒಬ್ಬಕ್ಕೆ ಕೆಲಸದಾಕಿ ಬಂದಳು. ನಮ್ಮ ಮನೆಗೆ ಒಬ್ಳು ಕೆಲಸದಾಕಿ ಬಂದಳು. ಅವಳು ಅನ್ನ 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 ಅನ್ಕೋತ ಬಂದಳಂತ. ಇವ್ರ ಮನೆಗೆ ಅನ್ನ 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 ಅನ್ಕೋತ ಬಂದಳಂತ. ಇವರಪ್ಪ ಏನು ಮಾಡಿದಂತ, ಇವ್ರವನು ಬಿಟ್ಟ ಆಕಿನ ಕರ್ಕೊಂಡು ಹೋಗಿಬಿಟ್ಟತ. ನಾ ಹೇಳಂದಿಲ್ಲಪ್ಪ, ಕಿರಿಕೀರ್ತಿನ ಹೇಳಿದ್ದು. ಆಕಿನ ಕರ್ಕೊಂಡು ಹೋದಂತ, ಆಕಿಗೆ 2 ಮಕ್ಕಳು ಹಾಕೊಂಡತ, ಆಕಿನೂ ಬಿಟ್ಟತ. ಅಂದ್ರೆ ಇದರ ಅರ್ಥ, ಲೇ ಮೆಂಡ್ರಿ ಕಿರಿಕೀರ್ತಿ, ನೀ ಹೇಳಿದಂಗೆ ಏನಾಯ್ತಪ್ಪ ಅಂದ್ರೆ, ನಿಮ್ಮ ತಂದೆಯ ಮರ್ಯಾದೆಯನ್ನು ನೀನ ತಾಕದಿ. ಆ ಪ್ರಜ್ವಲ್ ರೇವಣ್ಣ ಅವ್ರ ಮನೆಗೆ ಒಬ್ಬ ಕೆಲಸದಾಗ ಬಂದಿಳಲ್ಲ, ಅವಳ ತಾಯಿ, ಅವನ ತಾಯಿ ವಯಸ್ಸಿದವಳು ಅನ್ನ ಬೇಡನ್ನ ಅಂದ್ರು ಕೂಡ ಆ ಪ್ರಜ್ವಲ್ ರೇವಣ್ಣ ಅವಳನ್ನು ರೇಪ್ ಮಾಡಿದ. ಇವತ್ತು ಅವನು ಜೈಲ್ನಾಗ ಅದಾನ, ಅದು ಮತ್ತೆ ಬೇರೆ. ಅಂದ್ರೆ ಇದರ ಅರ್ಥ, ಆ ಕಾಮುಕ ಪ್ರಜ್ವಲ್ ರೇವಣ್ಣ ಮತ್ತು ನಿನ್ನ ತಂದೆಗೆ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ. ಅವಳು ಕೂಡ ಅನ್ನ ಅನ್ಕೋತ ಬಂದಿದ್ಲು, ಈ ಹೆಣ್ಮಗಳು ಕೂಡ ನಿಮ್ಮ ಮನೆಗೆ ಅನ್ನ ಅನ್ಕೋತ ಬಂದಳು. ನಿಮ್ಮಪ್ಪ ಆಕಿನ ಕರ್ಕೊಂಡು ಹೋದ, ಇವತ್ತು ಅವಳನ್ನ ಭಿಕಾರಿಯನ್ನಾಗಿ ಮಾಡಿದಾನ, ಬೇಡಿ ತಿನ್ನೋರ್ ಥರ ಮಾಡಿದಾನ. ಮತ್ತು ಆಕಿನೂ ಬಿಟ್ಟು ಏನು ಮಾಡ್ಯಾನಂದ್ರೆ, ನಿನ್ನ ಮನೆಗೆ ಬಂದ. ನೀನು ಒಬ್ಬ ಪತ್ರಕರ್ತ ಹೋದಲ್ಲ, ಲುಚ್ಚ ಪತ್ರಕರ್ತ ನೀನು, ಹೌದಲ್ಲ, ಒಬ್ಬ ಪತ್ರಕರ್ತ ಹೌದಲ್ಲ. ನಿನ್ನ ತಂದೆಯಿಂದ ಒಂದು ಹೆಣ್ಮಗಳಿಗೆ ಅನ್ಯಾಯ ಆಗ್ಯದ. ನಿನ್ನ ತಂದೆಯ ರಕ್ತದಿಂದ 2 ಹೆಣ್ಮಕ್ಳು ಹುಟ್ಟಿದಾರ. ಅವ್ರು ಕಷ್ಟಪಟ್ಟು ವಿದ್ಯಾಭ್ಯಾಸ ಕಲಿಯಾದಾರ ಅಂದ್ರೆ ಅವ್ರ ಜವಾಬ್ದಾರಿ ನೀನು ತಗೋಬೇಕು. ಅವ್ರಿಗೆ ನ್ಯಾಯವನ್ನು ನೀ ಕೊಡಿಸ್ಬೇಕು. ಬಿಕಾಸ್ ನೀನೊಬ್ಬ ಪತ್ರಕರ್ತತೆ ನೀ ಹೇಳ್ಕೊಳ್ತಿ. ಅವಳಿಗೆ ನೀವು ನ್ಯಾಯವನ್ನು ಕೊಡಿಸ್ಬೇಕು. ಆ ಮಹಾತಾಯಿ ನ್ಯಾಯವನ್ನು ಕೊಡಿಸ್ಬೇಕು. ನನ್ನ ತಂದೆಗೆ 71 ವರ್ಷ ಆಗ್ಯದ, ಅವ್ರಿಗೇನು ಆನ್ಸರ್ ಮಾಡೋಕೆ ಆಗೋದಿಲ್ಲ. ಲೇ ಹಡಿಬಿಟ್ಟು, ಆ ಅನನ್ಯನ ತಾಯಿ ಬಂದಿದ್ದಾಳ. ನಿಮ್ಮಪ್ಪನಿಗೆ ತನ್ನ ಹೆಚ್ಚು ವಯಸ್ಸಾಗಿ ಆಕಿಗೆ ನನ್ನ ಮಗಳು ಕಾಣೆ ಆಗಿದ್ದಾಳ. ತನ್ನ ಧರ್ಮಸ್ಥಳದ ಎಲ್ಲ ಕಡೆ ಹುಚ್ಚರಗತೆ ತಿರುಗಾಡಕದಾಳ. ಆ ಹೆಣ್ಮಗಳಿಗೆ ನೀ ಏನಂತೀಯ? ಆ ನಿನ್ನ ದರಿದ್ರ ನ್ಯೂಸ್ ಚಾನಲ್ದಾಗ ಕೂತ್ಕೊಂಡು, ಅನನ್ಯ ಭಟ್ ಅಂತಕ್ಕಂಥ ಹುಡುಗಿನೇ ಇರಲಿಲ್ಲ, ಅದೆಲ್ಲ ಶುದ್ಧ ಸುಳ್ಳು, ಅವಳಿಗೆ ಬೇಕಾದ್ರೆ ಫೋಟೋ ತೊಗೊಂಡು ಬಾತ ಹೇಳು. ಲೇ ಮಗನ, ನೀ ನಿಮ್ಮ ಅಪ್ಪ ಹುಟ್ಟಿದಂದ್ರೆ ನೀ DNA ಟೆಸ್ಟ್ ಮಾಡ್ಕೊಂಡು ಸರ್ಟಿಫಿಕೇಟ್ ತೊಗೊಂಬರಲ್ಲ ನೋಡೋಣ, ತೊಗೊಂಡು ಬರೋ ಹೋಗಿ ನೋಡು ನಿಮ್ಮ ಅಪ್ಪಗೆ ಹುಟ್ಟಿದ್ರೆ.
ಮಗ ಹೇಳ್ತಾನೆ, ಪಾಪ ಹೆಣ್ಮಗಳು ಬಂದಿದ್ದಾಳ, ಅವಳ ಬಗ್ಗೆ ಅಷ್ಟೊಂದು ಕೀಳಾಗಿ ಮಾತಾಡ್ತೀಯ, ಇವತ್ತು ನಿಮ್ಮ ಅಪ್ಪನ ಬಗ್ಗೆ ಮಾತಾಡಿದ ಕೂಡಲೇ ಮುಕ್ಕಳ ಗುಂಟ ಬಡ್ದಂಗೆ ಆಯ್ತಲ್ಲ ನಿನಗೆ. ಮತ್ತೇನಪ್ಪ ಅಂದ್ರೆ ಇಡೀ ಕರ್ನಾಟಕದ ಜನತೆ ಮುಂದೆ ಕಿರಿಕೀರ್ತಿ ಅವ್ರ ತಾಯಿನ ಕರ್ಕೊಂಡು ಬಂದು ನಿಲ್ಲಿಸಿದ. ನಿನ್ನ ಮೇಲೆ ಎಲ್ಲರಿಗೂ ಕರ್ನೆ ಯಾರಿಗೂ ಬರಂಗಿಲ್ಲ, ಕಿರಿಕೀರ್ತಿ ಯಾರಿಗೂ ಬರಂಗಿಲ್ಲ. ನಿನ್ನ ಚಪ್ಪಲ್ಗೆ ಹೇಳಚ್ಚ ಬಡಿದನ ಕೆಲಸದ. ಇನ್ನು ನೀ ಹೇಳಿಕಿತ್ತನು ಕಡಿಮೆದಿ ಹರಾಮಿ. ಆ ಜಗದೀಶ್ ಅವರನ್ನ ನೀವು ಇಂಟರ್ವ್ಯೂಗೆ ಬರ್ರಿ, ನಿಮ್ಗೊಂದು ನಾನು ಎಲ್ಲ ರೆಡಿ ಮಾಡಿರ್ತೀನಿ, ಸಂದರ್ಶನಕ್ಕೆ ಬರ್ರಿ, ನನ್ನ ತಾಯಿ ಉತ್ತರ ಕೊಡ್ತಾರೆ. ನಿನ್ನ ತಾಯಿ ಮತ್ತು ನಿನ್ನ ತಂಗಿಯನ್ನು ಸಂದರ್ಶನ ಮಾಡಲೇ ಮಿಂಟ್ರಿ ಮಗನೇ ಮಾಡ. ನಾನು ಅವ್ರಿಗೆ ಕೇಳು, ಅನನ್ಯ ಭಟ್ ಎಲ್ಲಿ ಹೋದಳು, ಹೆಂಗೆ ಕಾಣೆ ಆದಳು ಕೇಳು. ಆ ಸೌಜನ್ಯದ ರೇಪ್ ಆ್ಯಂಡ್ ಮರ್ಡರ್ ಆಗಿತ್ತು ಇಲ್ಲೋ ಕೇಳು. ಆ ಪದ್ಮಲತಾ ಕೇಸ್ ಬಗ್ಗೆ ಕೇಳು. ಆ ವಾರಿಜ ಆಚಾರ್ತಿ ಬಗ್ಗೆ ಕೇಳಲ್ಲ. ಆ ಎಷ್ಟೋ ಹೆಣ್ಮಕ್ಳು ಅನ್ಯಾಯವಾಗಿ ಅತ್ಯಾಚಾರಕ್ಕೆ ಒಳಗಾಗಿ ಹೋಗಿ ಸತ್ತಿದಾರಲ್ಲ ಆ ಲಾಜ್ಗಳಲ್ಲಿ, ಧರ್ಮಸ್ಥಳದ ಲಾಜ್ಗಳಲ್ಲಿ. ಅದೆಲ್ಲ ನಿನ್ನ ತಾಯಿ ಗೊತ್ತಿರ್ತದಲ್ಲ, ಕೇಳು. ನಿನ್ನ ತಾಯಿ ಮತ್ತು ನಿನ್ನ ತಂಗಿ ಅದ್ರ ಬಗ್ಗೆ ಏನು ಉತ್ತರ ಕೊಡ್ತಾರೆ ನೋಡು, ಆವಾಗ ಗೊತ್ತಾಗ್ತದೆ. ಇಡೀ ಕರ್ನಾಟಕ ನೋಡ್ತದೆ. ಆ ಸಂದರ್ಶನ ಮಾಡಿ ನಿನ್ನ ಕುಂಡ್ಯಾಗ ತಾಕತ್ತಿದ್ರ ಗೊತ್ತಾಗ್ತದ. ಒಂದು ಹೆಣ್ಮಗಳಿಗೆ ಆ ನ್ಯಾಯ ಕೊಡ್ಸೋದಕ್ಕಾಗ್ತಾ ಇಲ್ಲ. ಇವ್ರು ದೊಡ್ಡದಾಗಿ ಬಂದ ತನ್ನ ತಾಯಿಯನ್ನು ಕರ್ಕೊಂಡು, ಅವ್ರಿಗೇನು ಗೊತ್ತಿರ್ತದ? ನೀನು ಇಂಥ ಮಿಂಡ್ರಿ ಕೆಲಸಗಳು, ನಿನ್ನ ತಾಯಿ ಹಡಿಬಿಟ್ಟಿ ಕೆಲಸಗಳು ನೀನು ಮಾಡ್ಕೊಂಡು ತಿರ್ಗಾಡ ಹೊರಗಡೆ ಹೇಳ್ತೀಯ. ಬಂದ ತನ್ನ ತಾಯಿ ಬಂದಿದ್ದಾಳ ತಂದ, ನಿನ್ನ ಮೇಲೆ ಯಾರಿಗೂ ಕರುಣೆ ಇಲ್ಲ, ಕಿರಿಕೀರ್ತಿ. ಅಂದ್ರೆ ಇದರ ಅರ್ಥ ನೀನು ಮಾಡಿದ್ರೆ ಚಮತ್ಕಾರ, ಇನ್ನೊಬ್ರು ಮಾಡ್ರೆ ಬಲಾತ್ಕಾರ. ಏನು ಮಾತಾಡ್ತೀಯೋ ನೀನು? ನಿನಗೆ ನಾಚಿಕೆ ಮಾನ ಮರ್ಯಾದೆ, ನಿನಗೆ ಯಾವ ಸೀಮೆ ಪತ್ರಕರ್ತ ಅಂದ್ರೆ ನಿನಗೆ? ಮತ್ತೊಂದು ನೀನು ನೋಡಪ್ಪ ಕಿರಿಕಿರ್ತಿ, ಸುಮ್ಮನೆ ನಮ್ಗೆ ಹಾಪ್ ಮಾಡಕ್ಕೆ ಹೋಗ್ಬೇಡ. ನಿನಗೊಂದು ಮಾತಾಡ್ತೀನಿ ಕೇಳು. ಅದು ಯಾವ್ಯಾವ ಚಾನಲ್ದಾಗ ಕೂತ್ಕೊಳ್ತೀಯ, ನನಗೆ ಬೋ ಮಗನ ಅಂದರು, ನನಗೆ ಸೂ ಮಗನ ಅಂದರು ಅನ್ನಕ್ಕೆ ಹೋಗ್ಬೇಡ. ಆ ಬೋ ಡಾಟ್ ಮಗ, ಸೂ ಡಾಟ್ ಮಗ, ಹಿಂಗೆಲ್ಲ ಡಾಟ್ ಕೊಟ್ಟು ಮಾತಾಡಕ್ಕೆ ಹೋಗ್ಬೇಡ. ಯಾಕೆ ಹೇಳ್ತೀನಿ ಕೇಳು, ಆ ಬೈಗಳೆಲ್ಲ ಬೇಜಾರು ಮಾಡ್ಕೊಳ್ತಾವ. ಅದು ಹಂಗಲ್ಲ ಕಿರಿಕಿರ್ತಿ. ನಮ್ಮ ಕಡೆ ಬೈಗಳೆಲ್ಲ ಫ್ರೀ ಅದಾವ, ರೊಕ್ಕ ತೊಗೊಂಡು ಬೈಯಂಗಿಲ್ಲ ನಾವು, ಫ್ರೀ ಆಫ್ ಚಾರ್ಜ್ ನಮ್ಮ ಕಡೆ ಎಲ್ಲ. ಅದು ಬೋ ಮಗ ಅಲ್ಲ, ಬೋಳಿ ಮಗ. ಅದು ಸೂ ಮಗ ಅಲ್ಲ, ಸುಳೆ ಮಗ. ಮತ್ತು ಭಾಳ ಅದಾವಲೆ ಮಿಂಡ್ರಿ ಮಗನ, ಅಡಿಸಿ ಮಗನ, ಹಡಿಬಿಟ್ಟಿ ಮಗನ, ಭಾಳ ಅದಾವಲೆ. ಮುಕುಳಿ ಮ್ಯಾಗ ಹೋದ್ರ ಮಗನ ಬಾಯಾಗಿನ ಜಿಲೇಬಿ ಬಿದ್ದೋತ್. ನೀನು ನನ್ನ ಕೈಯಾಗ ಹೇಳ್ರಿ ಸಿಗ್ಬೇಕು. ನೀನು ಹಾಕ್ತಾನೆ ನೀನು ನೋಡೋಕೆ. ನೀನು ಒಂದು ಹೆಣ್ಮಕ್ಳು ಅತ್ಯಾಚಾರ ನರಳು ಸಾಯಾಗದಾವ ಅಲ್ಲಿ. ಇವ್ ಬಂದು ಬಾ ಇವ್ರು ಅವನ್ ಕರ್ಕಂಡ, ಜಗದೀಶ್ ಹಿಂಗೆ ಮಾಡಿದ್ದಿ, ಜಗದೀಶ್ ಹಂಗೆ ಮಾಡಿದೆ. ನಿಮ್ಮ ಮನ್ಯಾಗ ಕೂತಿದಾನಲ್ಲ ನಿಮ್ಮ ಅಪ್ಪ ಕಾಮುಕ, ನಿನ್ನ ತಾಯಿಗೆ ಮೋಸ ಮಾಡಿದಾನಲ್ಲ, ಅವನ ಮೊದಲು ಮೆಟ್ಲೆ ಹೊಡೆದ ಹೊರಗ. ಆಮೇಲೆ ನಿಮ್ಮ ಅಪ್ಪನ ರಕ್ತಲಿ ಏನು ಹುಟ್ಟಿದಾರಲ್ಲ ಪಾಪ ಹೆಣ್ಮಗಳು, ಆ ಕಷ್ಟಪಟ್ಟು ಓದಾದಾರಲ್ಲ, ಅವ್ರಿಗೆ ನ್ಯಾಯ ಕೊಡಿಸು. ಆ ತಾಯಿ ಹೆಣ್ಮಗಳು ಗುಡಿಸ್ಲಾಕ ಕೂತಿದಾಳಲ್ಲ, ಅವಳಿಗೆ ನ್ಯಾಯ ಕೊಡಿಸಲೇ. ಬದ್ಮಾಶ್ ಬಂದೆ ಇವ ಇನ್ನೊಬ್ರು ಹೇಳ್ತಾನಾಕಿಲ್ಲಿ, ಅತ್ಯಾಚಾರಿಗಳಿಗೆ, ಆರೋಪಿಗಳಿಗೆ, ಆ ಕಾಮುಕರಿಗೆ ಸಪೋರ್ಟ್ ಮಾಡೋದಕ್ಕೆ. ಮತ್ತು ನೀ ಯಾವ್ಯಾವ ಚಾನಲ್ದಾಗ ಕೆಲಸ ಮಾಡಿದಲ್ಲ, ನೀ ಹೇಳ್ತಿಲ್ಲ 2011 ಮತ್ತು 2012ರಲ್ಲಿ ನಾನು ಪ್ರತಿಷ್ಠಿತ ಚಾನಲಲ್ಲಿ ಕೆಲಸ ಮಾಡ್ತಾ ಇದ್ನಿ ಹೇಳ್ತೀಯಲ್ಲ, ಹೌದಲ್ಲ? ನೀ ಯಾವ್ಯಾವ ಚಾನಲ್ದಾಗ ಕೆಲಸ ಮಾಡಿದೆಯಲ್ಲ, ಅವೆಲ್ಲ ಚಾನಲ್ಗಳು ಇವತ್ತು ಏನಾಗಿದಾವಪ್ಪ ಅಂದ್ರೆ ಹಳ್ಳ ಹಿಡ್ದಾವ್. ಇಟ್ ಮೀನ್ಸ್ ಹೇಳ್ತಿಂದು ಹೊಂಟಿದಾವ್. ಇದರ ಅರ್ಥ ನೀ ಯಾವ ಆರೋಪಿಗಳಿಗೆ, ಅತ್ಯಾಚಾರಿಗಳಿಗೆ, ಬಲಾತ್ಕಾರಿಗಳಿಗೆ, ಯಾವ ನಿನ್ನ ದೇವ ಮಾನವ ನಡೆದಾಡುವ ದೇವರು ನಕಲಿ ದೇವ ಮಾನವ, ಧರ್ಮದ ಆಧಾರಕ ಹಿಂದೂ ಧರ್ಮ ಅವನ ಮೇಲೇನ ನಿಂತದ, ಅವನಿಂದನ ಹಿಂದೂ ಧರ್ಮ ಉಳಿತದ, ಅವನಿಂದನ ನನ್ನ ಸನಾತನ ಧರ್ಮ ಉಳಿತದ ಅಂತಂದೇನ ಮುಕ್ಕಳ್ಯಾಗ 1 ಕಿಲೋ ಖಂಡಿಲ್ದ ಮೈಯಾಗ ಒಂದು ಶಿಂಪಿ ರಕ್ತ ಇಲ್ದ ಚಿರಿಯಾಡ್ಕೊತ ನಿಂತಿದೆಯಲ್ಲ, ಅವ್ರಿಗೂ ಇದಾಗತಿ. ಯಾಕಂದ್ರೆ ನೀ ಎಲ್ಲಿ ಕಾಲಿಡ್ತಿಲ್ಲ ಅಲ್ಲಿ ಸುನಾಮಿ ಬರೋದು ಗ್ಯಾರಂಟಿ, ನೀ ಎಲ್ಲಿ ಕಾಲಿಡ್ತಿಲ್ಲ ಅಲ್ಲಿ ಹಾಳಾಗೋದು ಗ್ಯಾರಂಟಿ, ನೀ ಎಲ್ಲಿ ಕಾಲಿಡ್ತಿಲ್ಲ ಅಲ್ಲೆಲ್ಲವೂ ಕೂಡ ಸರ್ವನಾಶ. ಇದರ ಅರ್ಥ ಏನು? ಇದರ ಅರ್ಥ ಅಂದ್ರೆ ನೀ ಹಡಿಬಿಟ್ಟಿ ಮಗ ಇದ್ದೆ ಅನ್ನೋಂಗಾಯ್ತು. ಸೊ ಇವತ್ತು ನನಗೆ ಗೊತ್ತಾಯಿತು ನಿನ್ನ ಹೆಂಡತಿ ನಿನ್ನನ್ನು ಯಾಕೆ ಬಿಟ್ಟು ಹೋದಳತ್ತಂದು. ಕಾರಣ ಅದಕ್ಕೆ ಯಾಕೆ ಹೇಳಿ, ಮನ್ಯಾಗನ ಒಬ್ಬ ಕಾಮುಕದ, ನಿಮ್ಮ ಮನ್ಯಾಗನ ಆಲ್ರೆಡಿ ನಿಮ್ಮ ತಾಯಿ ಇರಬೇಕಾದ್ರೆ ಇನ್ನೊಬ್ಬಳನ್ನ ಅನ್ನ ಅಂದಕಿನೆ ಇಲ್ಲಿ ಅರ್ಥ ಏನು ಮಾಡ್ಕೊಳ್ಬೇಕು. ಅನ್ನ ಅಂದು ಬಂದವಳನ್ನ ಕರ್ಕೊಂಡೋಗಿ 2 ಮಕ್ಕಳ ಮಾಡಿ ಅವಳನ್ನು ಬಿಟ್ಟು ಮತ್ತೆ ನಿನ್ನ ಕಡೆ ಬಂದು ಸೇರಿದಾನಂದ್ರೆ ಅವನಿಗೆ ಕಾಮುಕ ಅನ್ಬೇಕು, ಇನ್ನು ಮಹಾನ್ ಸದ್ಗುರುಗಳು ಅನ್ನಬೇಕು, ಅವನಿಗೆ ಏನು ಅನ್ಬೇಕು. ಸೊ ನಿಮ್ಮ ಮನ್ಯಾಗನ ಒಬ್ಬ ಕಾಮುಕದ, ಅದು ನಿನ್ನ ಹೆಂಡತಿಗೆ ಗೊತ್ತಾಗ್ಯದ. ಸೊ ಹಿಂಗಾದ್ರೆ ನನ್ನ ಪರಿಸ್ಥಿತಿ ಕೆಡ್ತದ ಬಾತ ತಿಳ್ಕೊಂಡು ನಿನ್ನ ಹೆಂಡತಿ ನಿನ್ನನ್ನು ಬಿಟ್ಟು ಪಾಪ ತವರ ಮನೆ ಸೇರಿಬಿಟ್ರು. ಏನೂ ಮಾಡಕ್ಕೆ ಬರಂಗಿಲ್ಲ. ಸೊ ನಿನ್ನ ಮರ್ಯಾದೆಯನ್ನು ನೀನು ದಯವಿಟ್ಟು ತಕ್ಕೊಳ್ಳೋದಕ್ಕೆ ಹೋಗಬೇಡ ಕಿರಿಕೀರ್ತಿ. ನಿನ್ನ ತಾಯಿಯನ್ನು ಇನ್ನೊಂದು ಸರಿ ಏನಪ್ಪ ಅಂದ್ರೆ ಆ ಚಾನೆಲ್ಗಳಲ್ಲಿ ಕರ್ಕೊಂಡು ಬರೋಕ್ಕೆ ಹೋಗಬೇಡ. ನಿನ್ನ ಮರ್ಯಾದೆ ಅಷ್ಟು ಹೋಗ್ಯದ, ನಿನಗಷ್ಟು ಹೇಲ್ ಹಚ್ಚಿ ಹೊಡೆಯೋದು ಬಾಕಿ ಉಳ್ದದ. ನೀ ಎಷ್ಟು ಹೇಲ್ ತಿಂದು ಮಾತಾಡ್ತಿ. ಪಾಪ ಆ ಮಹಾತಾಯಿ ಕಷ್ಟಪಟ್ಟು ನಿನ್ನನ್ನು ಬೆಳೆಸಿರಬೇಕು, ಬೆಳೆಸಿರ್ತಾಳೆ. ಅವಳನ್ನು ಕರ್ಕೊಂಡು ಬಂದು ಅವಳದು ಕೂಡ ಮಾನ ಮರ್ಯಾದೆ ಯಾಕೆ ಹೋಗಬೇಡ. ಯಾಕಂದ್ರೆ ಇದು ಈಗಿನ ಜಗತ್ತು ಭಾಳ ಕೆಟ್ಟದ, ಅರ್ಥ ಆತಲ್ಲ?
ನಿನ್ನ ತಾಯಿ ಮರ್ಯಾದೆನೇ ನಿನ್ನ ತೆಗಿಯಕ್ಕೆ ಹೋಗ್ಬೇಡ. ಆ ನಿಮ್ಮ ಅಪ್ಪಗೆ ಏನು ಮಾಡಪ್ಪ ಅಂದ್ರೆ ಸ್ವಲ್ಪ ಹೇಲ್ ಹಚ್ಚಿ ಮೆಟ್ಲೆ ಕಪಾಳ ಗಡಿಗೆ ಬಿಡಿ ಮತ್ತು ಕೇಳು ಏನೇನು ಮಾಡಿದಿಲೆ ಮಬ್ಬ ಸುಳೆ ಮಗನ ಹೇಳು, ಅವ್ರಿಗೆ ನ್ಯಾಯ ಕೊಡಿಸು. ನೀನು ಒಬ್ಬ ಪತ್ರಕರ್ತ ಹೋದಲ್ಲ, ಆ ಹೆಣ್ಣು ಮಕ್ಕಳಿಗೆ ಹೋಗಿ ನ್ಯಾಯ ಕೊಡಿಸು, ಆರ್ಥಿಕ ಸಹಾಯವನ್ನು ಮಾಡು. ಅವಳು ಕೂಡ ನಿನ್ನ ತಾಯಿ ತ ನೋಡ್ಕೋ, ಅವಳು ನಿನ್ನ ತಂದೆ ರಕ್ತದಿಂದ ಹುಟ್ಟಿದ ಅವರು ನನ್ನ ತಂಗಿಯಿಂದ ಹೇಳ್ಕೊ. ಈ ಮಗ ದೊಡ್ಡದಾಗಿ ಬಂದ ನನ್ನ ತಂಗಿ ನನ್ನ ತಮ್ಮ ಅದಾರು, ನಮ್ಮ ಅಪ್ಪ ಅದಾನು, ನಮ್ಮ ಅವ್ವ ಅದಾಳು, ನನ್ನ ಹಿಂದೆ ಬಿಟ್ಟು ಹೋಗಿದ್ದಾಳು, ನಾ ಹಿಂಗೆ ಮಾಡ್ಕೊತ ಹುಚ್ಚಿರ್ತಿ ತಿರುಗಾಡಿದೀನಿ, ಇನ್ನೊಂದು ಥಾಡಿದಿಂದಾಗ ಎಲ್ಲರೂ ಇಡೀ ಕರ್ನಾಟಕದವ್ರು ಕುಡ್ಕೊಂಡು ನಾನು ಹೇಳಚ್ಚಿ ಹೊಡಿತಾರಂತ ತನ್ನ ಬಾಯಲ್ಲಿ ತಾನೇ ಹೇಳ್ಕೊಳ್ಳೋದಾನ. ಹಾಡಿಬಿಟ್ಟಿ ಮಗ ಮತ್ತೆ ಬರ್ತೇನೆ.